ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎದುರಿ ನೀನು ಅಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವರ ಪಾದಜಾತು ನೀರಂಗಕ್ಕೂ ಶರಣಸತಿ ಲಿಂಗಪತಿಯ ಬಸವಣ್ಣನವರಿಗೆ, ಚನ್ನಬಸವ ಪಟ್ಟದೇವರಿಗೆ, ಬಸವಲಿಂಗ ಪಟ್ಟದೇವರಿಗೆ, ಗುರುಬಸವ ಪಟ್ಟದೇವರಿಗೆ ವಿಶ್ವಗುರು ಬಸವತಂದೆಯನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ಶತಾಯಸಿಗಳು ಲಿಂಗಕ್ಕೆ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸುತ್ತಾ ಶಿಕ್ಷಣ ಪ್ರೇಮಿಗಳು, ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಸಂಸ್ಥಾಪಕರು, ಅನುಭವ ಮಂಟಪದ ಅಧ್ಯಕ್ಷರು, ನಮ್ಮೆಲ್ಲರ ಆಶ್ರಯದಾತರಾದಂತಹ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಾರವಿಂದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಶ್ರೀಮಠದ ಪೀಠಾಧಿಪತಿಗಳು, ಕ್ರಿಯಾಶೀಲರು, ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ಆಶ್ರಯದಾತರಾದಂತಹ ಹಾಗೂ ಇಂದಿನೊಂದು ಅಪರೂಪದ ಕಾರ್ಯಕ್ರಮದಲ್ಲಿ ಸನ್ನಿಧಾನವನ್ನು ವಹಿಸಿಕೊಂಡಂತಹ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಾರವಿಂದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರನ್ನ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಚಪ್ಪಾಳೆ ಸದಾ ಹಸಮುಖಿಯಾಗಿ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರತಕ್ಕಂತಹ ರಾಜಕಾರಣಿಗಳು ಹಾಗೂ ಶ್ರೀಮಠದ ಭಕ್ತರು, ಶ್ರೀಮಠದ ಪ್ರತಿಯೊಂದು ಏಳಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಶ್ರೀಯುತ ಡಿ.ಕೆ. ಸಿದ್ದರಾಮಣ್ಣನವರಿಗೂ ಕೂಡ ಶ್ರೀಮಠದ ಪರವಾಗಿ ಹಾರ್ದಿಕವಾದಂತಹ ಸುಸ್ವಾಗತವನ್ನು. ಅದೇ ರೀತಿ ಬ್ಯಾಂಕಿನ ವ್ಯವಸ್ಥಾಪಕರಾದಂತಹ ಗಣಪತಿ ಭಾಗ್ಯ ಸರ್ ಅವರಿಗೂ, ಆಲ್ಕೋಡಿ ಸರ್ ಅವರಿಗೂ ಹಾಗೂ ಕೊಳ್ಳ ಸರ್ ಅವರಿಗೂ, ಅವರಿವರೆಲ್ಲರೇ ಎಲ್ಲ ಬ್ಯಾಂಕಿನ ಸಿಬ್ಬಂದಿ ವರ್ಗದವರಿಗೂ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಚಪ್ಪಾಳೆ ತಟ್ಟೋದ್ರ ಮುಖಾಂತರ. ಈಗ ಡಿ.ಕೆ. ಅಣ್ಣನವರು ಪರಮ ಪೂಜ್ಯರಿಗೆ ಒಂದು ಸನ್ಮಾನವನ್ನು, ಗೌರವವನ್ನು ಸಲ್ಲಿಸಿದ್ದಾರೆ. ಸ್ವೀಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈಗ ನಮ್ಮೆಲ್ಲರನ್ನ ನಾವೆಲ್ಲ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರಲ್ಲೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ದಿವಸ ಅತ್ಯಂತ ಖುಷಿ ಆನಂದ ದಿನ. ಇವತ್ತು ಛಲಗಾರರು ಹಾಗೂ ಅತ್ಯಂತ ಯಾವುದೇ ಒಂದು ಒಬ್ಬರ ಜೊತೆ ಅವರು ನಿಷ್ಠೆ, ಒಂದು ಗಟ್ಟಿತನ ನಾವು ನೋಡ್ಬೇಕಂದ್ರೆ ಅದು ಡಿ.ಕೆ. ಸಿದ್ದರಾಮಣ್ಣವ್ರ ಹತ್ತಿರ. ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಪ್ರತಿ ವರ್ಷ ಮಠದಲ್ಲಿ ದರ್ಶನ ಪಡ್ಕೊಂಡೇ ಮುಂದಿನ ಕಾರ್ಯ ಮಾಡ್ತಾರೆ. ಈ ವರ್ಷನೂ ಅವ್ರ ದರ್ಶನ ಪಡ್ಕೊಲಿಕ್ಕೆ ಆಗಮಿಸಿರ್ತಕ್ಕಂಥ ಡಿ.ಕೆ. ಸಿದ್ದರಾಮಣ್ಣವರಿಗೂ ಹಾಗೂ ಅವ್ರ ಜೊತೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ.
ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಶರಣ ಬಂಧುಗಳೇ, ಇದು ಜೀವನ ಅಂತಕ್ಕಂಥದ್ದು ಮತ್ ಬರ್ತಕ್ಕಂಥದ್ದಲ್ಲ. ಇದು ಭಗವಂತ ಕೊಟ್ಟಂತ ಅದ್ಭುತ ಕಾಣಿಕೆ ಇದೆ. ಇದನ್ನ ಯಾವ ರೀತಿ ದೇವ್ರ ಮೆಚ್ಚಂಗ ಬದುಕಬೇಕು, ಆ ಭಗವಂತ ಮೆಚ್ಚಬೇಕಾದ್ರೆ ನಾವು ಏನೇನೋ ಮಾಡ್ಬೇಕಂತಲ್ಲ. ಹಣ, ಸಂಪತ್ತು, ಐಶ್ವರ್ಯ, ಅಧಿಕಾರ ಅದೇ ಮಹತ್ವ ಅಲ್ಲ. ನಾವು ಇದ್ಕೊಂಡು ಏನೇ ಒಂದು ಸಣ್ಣ ದೇವ್ರ ಮೆಚ್ಚಂಗ ಕಣ್ಣೀರು ಒರೆಸ್ತಕ್ಕಂಥ ಕಾರ್ಯ ಮಾಡಿದ್ರು ದೇವ್ರು ಮೆಚ್ಕೋತಾರೆ. ಅಂತ ಬದುಕನ್ನ, ಅಂತ ಒಂದು ಜೀವನವನ್ನ ಅತ್ಯಂತ ಸುಂದರವಾಗಿ ಮಾಡಿಕೊಂಡದ್ದು ನಾನು ಕಣ್ಣಾರೆ ಕಂಡಿದ್ದು ಅದು ಡಿ ಕೆ ಸಿದ್ದರಾಮಯ್ಯವ್ರ ಹತ್ತಿರ. ನಿಜಕ್ಕೂ ಅವರು ಬಹಳ ಒಂದು ಬಡತನ ಕುಟುಂಬದಲ್ಲಿ ಒಬ್ಬ ಹೆಂಗ ಛತ್ರಪತಿ ಶಿವಾಜಿ ಮಹಾರಾಜರ ಘಟನೆ ಕೇಳ್ತೇವೋ ಅವರು ಸೈನಿಕರ ಮಗ, ಅದೇ ರೀತಿ ಡಿ ಕೆ ಅಣ್ಣವ್ರು ಕೂಡ ಅವ್ರು ಯಾವಾಗಲೂ ಹೇಳ್ತಾರೆ ನಾನು ಸೈನಿಕನ ಮಗ. ಮತ್ತು 1 ರೂಪಾಯಿದಿಂದ ಬೀದರ್ಗೆ ಹೋಗಿ ಇವತ್ತು ಆ ರೂಪಾಯಿಗಿಂತನೂ ಕೋಟ್ಯಾಂತರ ಜನರ ಹೃದಯದಲ್ಲಿ ಕಾಣ್ತಕ್ಕಂಥ ಒಂದು ಜೀವ ಅಂದ್ರೆ ಅದು ಡಿ ಕೆ ಸಿದ್ದರಾಮಯ್ಯ ಅವರು. ವಿಶೇಷವಾಗಿ ಒಂದು ತಾಯಿ ತಂದೆ ಸ್ಥಾನ ಅವ್ರು ಕಂಡಿದ್ದು ಅಜಾತ ಶತ್ರು ಆಗಿರ್ತಕ್ಕಂಥ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು ಮತ್ತು ಭಾಲ್ಕಿ ಮಠದ ಮೇಲೆ ಅವ್ರ ನಿಷ್ಠೆ, ಭಕ್ತಿ, ಶ್ರದ್ಧೆ ನಿಜಕ್ಕೂ ಉಳಿದವರಿಗೂ ಒಂದು ಆದರ್ಶ ಇದೆ. ಅವ್ರು ಎಲ್ಲೆಲ್ಲಿ ಯಾವ ಒಂದು ಸ್ಥಾನವನ್ನ ಬಯಸದೇ ಇದ್ರೂ ಕೂಡ ಅವ್ರ ತನನೇ ಬಂದಿದೆ. ಅವ್ರು ಬಂದಿದ ಮೇಲೆ ಸಮರ್ಥವಾಗಿ ಅದು ನಮ್ಮ ಗುರುಗಳು ಬ್ಯಾಂಕಿನ ಅಧ್ಯಕ್ಷರು, ನಮ್ಮ ಗುರುಗಳು ಆರಂಭ ಮಾಡಿದಾಗ ಇಲ್ಲೇ ಗುರುಗಳು ರೂಮ್ನಾಗ ಕುಂತೆ ಚರ್ಚೆ ಆದಾಗ ಅವ್ರು ಯಾವುದೂ ಫಲಾಪೇಕ್ಷೆ ಇಟ್ಟಿಲ್ಲ. ಅಪ್ಪೋರೇ ಸ್ವತಃ ಅವ್ರ ತನ ಹೋಗಿ ನೀವೇ ಅಧ್ಯಕ್ಷ ಆಗ್ಬೇಕಂತ ಅವತ್ತಿನ ನಡೆದು ಇವತ್ತಿನ ತನ ಆ ಬ್ಯಾಂಕಿನ ವಿಷಯದಲ್ಲಿ ಪ್ರಶ್ನಾತೀತ ವ್ಯಕ್ತಿತ್ವ ಹೊಂದಿದವರು ಡಿ ಕೆ ಅಣ್ಣವರು. ಅವರು ಒಂದು ನಿಸ್ವಾರ್ಥ ಸೇವೆಯಿಂದ ಇವತ್ತು ಬ್ಯಾಂಕು ಇವತ್ತು ಇಡೀ ಜಿಲ್ಲೆಯಲ್ಲೇ ಒಂದು ಎಲ್ಲ ರಂಗದಲ್ಲಿ ಸೇವಾ ಮಾಡಲಿಕ್ಕೆ ಆ ಬ್ಯಾಂಕಿನ ಮೂಲಕ ಅನೇಕ ಕಾರ್ಯಗಳು, ಅನಾಥ ಮಕ್ಕಳು ಇರ್ಬೋದು, ಆನಂತರ ಗುರುಗಳದ್ದು ದೊಡ್ಡಪ್ಪವರು ಚನ್ನಬಸವ ಪಟ್ಟದೇವ್ರ ಮೂರ್ತಿ ಇರ್ಬೋದು, ಅನೇಕ ಸೇವೆಯನ್ನ ಪ್ರತಿ ವರ್ಷ ಅಪ್ಪವ್ರ ಕಾರ್ಯಕ್ಕೆ ದಾಸೋ ಇರ್ಬೋದು ಆ ಬ್ಯಾಂಕಿನ ಮೂಲಕ ನೀಡ್ಲಿಕ್ಕೆ. ಅದಕ್ಕೆ ಕಾರಣ ಅಂದ್ರೆ ಅವ್ರ ನಿಸ್ವಾರ್ಥ ಸೇವಾ, ಅವ್ರ ಇಡೀ ಟೀಮ್ ಎಲ್ಲರೂ ಆ ನಿಟ್ಟಿನಲ್ಲಿ ಆ ಸೇವಾ ಮಾಡಿದ ಸಲುವಾಗಿ ಇವತ್ತು ಬ್ಯಾಂಕ್ ಉತ್ತರ ಬೆಳೀತಾ ಇದೆ. ಅಷ್ಟೇ ಅಲ್ಲ, ಅವ್ರು ನಾರಂಜ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಕೂಡ ಅವ್ರು ಆಗ್ಬೇಕಂತ ಅಪೇಕ್ಷೆ ಪಟ್ಟಿಲ್ಲ. ನಾನು ಒಂದ್ಸತಿ ಉಮಾಕಾಂತ್ ಅಣ್ಣವ್ರು ನಾವೆಲ್ಲ ಕುಂತಿದ್ದೀವಿ, ಒಂದು ಕಾರ್ಯಕ್ರಮದಲ್ಲಿ ಹೇಳ್ದ ತ್ಯಾಗ ಜೀವಿ ಉಮಾಕಾಂತ್ ನಾಗಮಾರ್ಪಳ್ಳಿಯವರು ಅವರು ಅಧ್ಯಕ್ಷ ಆಗ್ಬೋದಾಗಿತ್ತು. ಆದ್ರೆ ಅವ್ರು ನೇರವಾಗಿ ಇವರಿಗೆ ಮಾಡಿದ್ರು. ಅವ್ರಿಗೆ ಎಷ್ಟೇ ಒತ್ತಡ ಇದ್ರು ಕೂಡ ನಮ್ದೊಂದು ನಮ್ಮ ಅವ್ರಿಗೆ ಮಾಡಿದ್ರು ಅದು ಗುರುಪಾದಪುರಿಗೆ ಮಾಡಿದಂಗೆ ಆಗ್ತದಂಬ ಒಂದು ಇದು ಇಟ್ಕೊಂಡೆ ಅವರು ಮಾಡಿ ಅವರು ರೈತರ ಒಂದು ಜೀವವಾಗಿ ಅವರು ಕಾರ್ಯ ಮಾಡಿದ್ದಾರೆ. ಅಂಥವ್ರು ಇವತ್ತಿನ ದಿನ ಅನೇಕ ಇದು ಜೀವನ ಅಂದ್ರಾಗ ಎಲ್ಲ ಇರದೆ ಸೋದ ತಕ್ಷಣ ಮುಗಿತು ಅಂತಕ್ಕಂಥ ಇದು ಮನಸ್ಸುಗಳು ಇರ್ತಾವ. ಆದರೂ ಇನ್ನೂ ಅವ್ರ ಸೇವೆದಾಗ ಆ ನಿಜಗುಣ ಸೇವೆಗಳು ಬರ್ತದೆ. ಏನಂತ ಅಂತಂದ್ರೆ ಬಹಳ ಬಡತನ ಕುಟುಂಬದ, ಬಹಳ ಅಂದ್ರೆ ಬಹಳ ಬಡತನ. ಆ ಬಡತನ ಯಾರಿಗೂ ಬರಬಾರ್ದು. ಅವ್ರ ಜೀವನ ಹೆಂಗಿತ್ತು ಅಂದ್ರೆ ದಿನ ದುಡಿಬೇಕು, ಬಂದಿನ ಉಪಜೀವನದಲ್ಲೇ ಜೀವನ ನಡೆಸಬೇಕು. ಒಂದು ದಿನ ಅಂತ ಬಡತನ ಮಧ್ಯದಾಗ ರಸ್ತೆ ಮೇಲೆ ಒಂದು ಗುಡಿಸಲ್ದಾಗ ಜೀವನ ನಡೆಸ್ತಾಳೆ. ಒಂದು ದಿನ ಯಜಮಾನ್ ತೀರ್ ಹೋಗ್ತಾನೆ. ಅವಾಗ ಆ ತಾಯಿ ಅಂತಾಳೆ, ಏ ಭಗವಂತನೇ, ಏ ದೇವ್ರೇ, ಎಷ್ಟು ಕಷ್ಟ ಕೊಡ್ತೀಯಲ್ಲ, ಎಷ್ಟು ಕಷ್ಟ ಕೊಡ್ತೀಯಲ್ಲ. ಆದ್ರೆ ಒಂದು ಪ್ರಾರ್ಥನೆ, ನನಗ ಬಡತನ ಅದ, ನನ್ನ ಕಷ್ಟಗಳವ. ಇವತ್ತೇನು ದುಡಿತೀವಿ, ಗಂಡ ಹೆಂಡತಿ ಬಂದಿದ್ದು ಉಪಜೀವನ ನಡೆಸ್ತೀವಿ. ಆದ್ರೆ ಅದೊಂದು ಮಾಂಗಲ್ಯನೂ ತಗೊಂಡಿಲ್ಲ. ಆದ್ರೆ ನನ್ನೊಂದು ವಿನಂತಿ ಅದ ಭಗವಂತನೇ, ಏ ದೇವ್ರೆ, ನಿನ್ ಮ್ಯಾಗ ಒಂದು ನನಗ ಕಳಕಳಿ ಅದ. ಏನು ಅಂತಂದ್ರ
ನೀನು ಕಷ್ಟ ಕೊಟ್ಟಿದ್ದಲ್ಲ, ಇನ್ನ ಕಷ್ಟ ಕೊಡು, ಇನ್ನ ಕಷ್ಟ ಕೊಡು. ಮಾಂಗಲ್ಯ ತಗೊಂಡಿಯಲ್ಲ, ಇನ್ ಬೇಕಾದ ಕಷ್ಟ ಕೊಡು. ಅದು ಒಂದೇ ನೀನು ಪ್ರಾರ್ಥನೆ ಮಾಡ್ತಾ ಆ ಕಷ್ಟ ತಡೆಯುವ ಶಕ್ತಿನೂ ನೀನೇ ಕೊಡು ಭಗವಂತನೇ, ನೀನೇ ಅಂದ್ರೆ ಜೀವನ ಅಂತಂದ್ರ ಏನು ಬಂದ್ರು ಎದುರಿಸ್ತಕ್ಕಂಥದ್ದಲ್ಲ, ಅದು ನಿಜವಾದ ಜೀವನ ಅಂತ ಒಂದು ಯಾವಾಗಲೂ ಡಿ ಕೆ ಅಣ್ಣವ್ರು ನಮ್ಮ ಎಲ್ಲ ಕಾರ್ಯದಲ್ಲಿ ಕುಂತಾಗ ನಿಂತಾಗ ಏನು ಬಾಬು ಸರ್ ಹೇಳಿದ್ರಲ್ಲ, ಸದಾ ಹಸನ್ಮುಖಿ ಸದಾ ಸುಖಿ ಅನ್ನೋ ರೀತಿಯಲ್ಲಿ ಅವರಿಬ್ಬರು ಮಕ್ಕಳು ಮಹಾಲಕ್ಷ್ಮಿ ಮತ್ತು ವಿಜಯಲಕ್ಷ್ಮಿ ಅವ್ರು ಹೆಂಗಾರ ಅಂದ್ರೆ ನಾನು ವಿಶೇಷವಾಗಿ ಅವ್ರ ಕುಟುಂಬದ ಜೊತೆ ಅವ್ರ ಪರಿವಾರದಲ್ಲೇ ನಾನು ಒಬ್ಬನು ಇದ್ದಂಗ ಅಷ್ಟು ಒಂದು ಅವ್ರ ಜೊತೆ ಸಂಬಂಧಗಳು ನಮ್ಗೆ ಅವರಿಗೆ ಅಲ್ಲಿ ಮಠಕ್ಕೂ ಡಿ ಕೆ ಅಣ್ಣವ್ರ ಮನೆತನಕ್ಕೂ ವಿಜಯಲಕ್ಷ್ಮಿ ಇಲ್ಲೇ ನಮ್ಮ ಗುರುಕುಲದಲ್ಲಿ ಓದಿ ಅವಳು ಇಲ್ಲೇ ಭಾಲ್ಕಿ ತಾಲೂಕಿನಲ್ಲಿ ಅವಳು ಒಂದು ದೇಶಮುಖ್ ಪರಿವಾರದಲ್ಲಿ ಅವರು ಕೊಟ್ಟಿದ್ದಾರೆ. ಈಗ ಡಾಕ್ಟರ್ ಮಹಾಲಕ್ಷ್ಮಿ ಅವಳು ಚರ್ಮದ ವೈದ್ಯರು. ಅವಳ ಬಗ್ಗೆ ಹೇಳ್ಬೇಕಂದ್ರೆ ನಿನ್ನೆ ಹೀಗೆ ಒಂದು ಯಾವುದೋ ಒಂದು ಘಟನೆ ಬಂತು. ಹೆಣ್ಮಕ್ಳೆಲ್ಲ ಯಾವ ರೀತಿ ಏನು ಅಂದಾಗ ನಾನು ನಮ್ಮ ಜಯಕ್ಕೂರಿಗೆ ಮಾತಾಡಿದೆ. ಅಲ್ಕುಡೆ ಸರ್ ಅವರು ಬೇರೆ ಕಡೆ ಇದ್ರು. ಹಿಂಗೆ ಒಂದು ವಿಷಯ ಬಂದಾಗ ಡಿ ಕೆ ಅಣ್ಣವ್ರ ಮಗಳು ಹೆಂಗೆ ಹೇಳ ಅಂದ್ರೆ 500 ರೂಪಾಯಿನೂ ಖರ್ಚು ಮಾಡಲ್ದಂಗೆ ಬಟ್ಟಿ ಚಲೋ ಅಂತಂದ್ರೆ ಯಾಕಾರ ತಂದಿರಿ ಅಂತ ಜಗಳ ಆಡಿ, ಅಂದ್ರೆ ಇಷ್ಟು ಸಾದಾ ಸರಳ ಒಂದು ಅದು ಇವತ್ತಿನ ಮಾಯಾ ಬಜಾರ್. ಅದು ಆ ಮಾಯಾ ಬಜಾರ್ದಾಗ ಯಾವುದಕ್ಕೂ ಟಚ್ ಆಗಲ್ದಂಗ ಹೊರಗೆ ಬಂದು ಇವತ್ತು MD ಸರ್ಕಾರಿ ಸೀಟದಲ್ಲಿ ಪಡ್ಕೊಂಡವಳು ಆ ಮಹಾಲಕ್ಷ್ಮಿ ಅವಳು. ಅದಕ್ಕೆಲ್ಲ ತಾಯಿ ತಂದೆ ಸಂಸ್ಕಾರ, ಮಕ್ಕಳು ಹೆಂಗೆ ಇರಬೇಕು ಅಂದ್ರೆ ಆ ಮಹಾಲಕ್ಷ್ಮಿ ಇದ್ದಂಗೆ ಇರಬೇಕು ಅಂತಕ್ಕಂಥ ಉದಾಹರಣೆ ನಾನು ಕೊಟ್ಟಿದ್ದೆ. ಮೊನ್ನೆ ಅಪ್ಪೋರ ಹತ್ತಿರ ಬಂದು ಅವ್ರು ದರ್ಶನ ಪಡ್ಕೊಂಡು ಅವ್ರು ಹೇಳ್ತಾ ಇದ್ರು, ಅವರೆಲ್ಲ IAS ಅಧಿಕಾರಿಗಳು ಅವ್ರದೇ ಆದಂಥದ್ದು ಒಂದು ಬೆಂಗಳೂರಲ್ಲಿ ಕುಂತ ಗೆಳೆಯರೆಲ್ಲ ಏನ್ ನಿಮ್ಮ ಮಗಳು ಇಷ್ಟೊಂದು ದೊಡ್ಡ ಸೀಟ್ ಪಡ್ಕೊಂಡು ಕೂಡ ಏನೂ 10 ಪೈಸೆ ಮುಟ್ಟಲ್ದಾಗ ಅವಳು ಇದು ಮಾಡಿದ್ದು ಒಂದು ಹೊಸ ದಾಖಲೆ. ಉಳಿದ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಮಾಡಲು ಡಾಕ್ಟರ್ ಮಹಾಲಕ್ಷ್ಮಿ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅವಳಿಗೆ ಗುರುಕುಲದಲ್ಲೇ ನಮ್ಮ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕೂಡಿಸಿ ಒಂದು ಅವಳದೇ ಒಂದು ಸೆಮಿನಾರ್ ಮಾಡ್ಬೇಕಂತಕ್ಕಂಥದ್ದು ಭಾಳ ದಿನ ಹಿಡಿದು ಇಚ್ಛೆ ಇದೆ. ಅವಳಿಗೆ ನಾನು ಬರ್ತೀನಿ ಅಪ್ಪಾಜಿ ಅಂತಂದಿರು. ಈಗ ಸ್ವಲ್ಪ ದಿನದಲ್ಲಿ ಭಾಳ ಚಲೋ 2 ತಿಂಗಳಿಂದ ನಾವು ಪೂರ್ತಿ ನಮ್ಮ ಕಾಲೇಜ್ ಮಕ್ಕಳಿಗೆ ಸದುಪಯೋಗ ಮಾಡ್ಕೊತೀವಿ. ಇವತ್ತು ಚರ್ಮದ ಬಗ್ಗೆ ಬಹಳಷ್ಟು ತೊಂದರೆಗಳವ. ನಮ್ಮ ಮಠದಾಗೂ ಕೂಡ ಎಲ್ಲ ಮಕ್ಕಳಿಗೆ ಏನಾರ ಸಮಸ್ಯೆ ಚರ್ಮದ ಎಲ್ಲಕ್ಕಿಂತ ಹೆಚ್ಚಿನದು ನೀರು ಅದು ಅದರದ್ದು ವೈದ್ಯರ ಆಗಿದ್ದು ನಮಗೊಂದು ಖುಷಿ. ಅಣ್ಣವ್ರು ಏನು ಕಳಿಸಿಲ್ಲ ಅದು ಒಂದ್ ಕಡೆ ಇದ್ದರು ದೊಡ್ಡ ಸಂಪತ್ತು ಮಕ್ಕಳದಿಂದ ಎಲ್ಲರ ಹೆಸರು ಹ್ಯಾಂಗ್ ಗೊತ್ತಾಯ್ತದ ಅಂದ್ರೆ ತಾಯಿ ತಂದಿ ಹೆಸರದಿಂದ ಮಕ್ಕಳು ಗೊತ್ತಾಯ್ತದ. ಇಲ್ಲಿ ಡಾಕ್ಟರ್ ಮಹಾಲಕ್ಷ್ಮಿ ಹಂಗಲ್ಲ, ಡಾಕ್ಟರ್ ಮಹಾಲಕ್ಷ್ಮಿದಿಂದ ಡಿ ಕೆ ಅಣ್ಣವರು ಪೂಜಾ ತಾಯಿಯವ್ರ ಹೆಸರು ಅದು ಎಲ್ಲ ಕಡೆ ಗೊತ್ತಾಗ್ಲತ್ತದ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಅವರು ಯಾವಾಗಲೂ ಹೇಳ್ತಾರೆ, ನಾ ತೃಪ್ತಿ ಇದ್ದೀನಿ. ತೃಪ್ತಿ ಅದಕ್ಕಿಂತ ದೊಡ್ಡದು ಏನದ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡದು ಏನಾದ್ರೂ ಇದ್ದು ತೃಪ್ತಿ, ಸಮಾಧಾನ, ಆನಂದನೇ ಜಗತ್ತಿನ ದೊಡ್ಡ ಶ್ರೀಮಂತಿಕೆ. ಅದರಾಗ ನಾ ಸದಾ ಇದ್ದೀನಿ, ಆ ತೃಪ್ತಿ ನಾನು ಸದಾ ಇದ್ದೀನಿ ಅಂತ ಬಹಳ ಖುಷಿದಿಂದ ಹೇಳ್ತಕ್ಕಂಥ ಒಂದು ಹೃದಯ ಅದು ಡಿ ಕೆ ಅಣ್ಣವ್ರದಿದೆ. ಅವರಿಗೆ ಆಯುಷ್ಯ, ಆರೋಗ್ಯ ಇನ್ನೂ ಹೆಚ್ಚೆಚ್ಚು ಕೊಡುತ್ತೆ ಬಸವಣ್ಣನವರು. ಯಾಕಂದ್ರೆ ಪರೀಕ್ಷೆ ಯಾರಿಗೆ ಮಾಡ್ತಾರಂದ್ರೆ ಆ ಬಂಗಾರಕ್ಕೆ ಪರೀಕ್ಷೆ ಆಯ್ತು. ಅದು ಏನದ ಅಂಬೋದು ಅದು ಹಾಕಿದಾಗೆ ಅದ್ರದ್ದು ಏನದ ಅದು ಬಂಗಾರ ಅಂತ ಮನುಷ್ಯ ಡಿ ಕೆ ಅಣ್ಣವ್ರ ಬರ್ತಕ್ಕಂಥ ದಿನಮಾನಗಳಲ್ಲಿ ಅವ್ರ ಭವಿಷ್ಯ ಅದು ಬಸವಣ್ಣವರು ಆಶೀರ್ವಾದದಿಂದ ಅವ್ರು ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಇವತ್ತು ನಿನ್ನೆ ನಮ್ಮ ಹಾಲ್ಕುಡೆ ಸರು, ಬಾವ್ಗೆ ಸರು ನನಗೆ ಫೋನ್ ಮಾಡಿದ್ದು. ಆ್ಯಕ್ಚುಲಿ ನಮ್ದು ಇವತ್ತೆಲ್ಲ ಬಸವ ಕಲ್ಯಾಣ ನಿನ್ನ ರಾತ್ರಿನೇ ವಸತಿ ಇತ್ತು. ಆದ್ರೆ ಅಣ್ಣವ್ರದ್ದು ಆದ ಮಳಿಕೆ ಅಪ್ಪವ್ರು ಅಂದರು, ನೀನು ಅಲ್ಲಿದ್ದು ನನಗೆ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮ, ಮೀಟಿಂಗು, ಈ ಅನುಭವ ಮಂಟಪ ಉತ್ಸವ
ಈಗಾಗಲೇ ಕೊಲ್ಲಾಪುರದಲ್ಲಿ ಹೋಗಿ ಶಾಹು ಮಹಾರಾಜರಿಗೆ ಆಹ್ವಾನ ಮಾಡ್ಯಾರ. ಮತ್ತು ನಮ್ಮ ನಿರ್ಮಲಾನಂದ ಅವರು ಅಂದ್ರೆ ಒಂದು ಸರ್ಕಾರ ಇದ್ದಂಗೆ, ಅವ್ರ ಗುರುಗಳಿಗೆ ಆಹ್ವಾನ ಆಗ್ಯದ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಆ ನಂತರ ಗವರ್ನರ್, ಏನೇನೋ ನಡೀತಾ ಇದೆ. ಆ ಬಸವಣ್ಣವ್ರು ಯಾರಿಗೆ ಕರ್ಸ್ಕೊತಾರ ನಿಮಿತ್ತಿ ಮಾತ್ರ ನಾವೆಲ್ಲ ಆ ಬಸವಣ್ಣವ್ರ ಅನುಭವ ಮಟ್ಟ ಯಾರಿಗೆ ಕರ್ಸ್ಕೊತಾರ ನೋಡಲಿ. ಒಟ್ಟಾರೆ ನಮ್ಮ ಈ ಮಠದ ಪರಂಪರೆಯಲ್ಲೇ ಒಬ್ಬ ಮಾಜಿ ಪ್ರಧಾನ ಮಂತ್ರಿಗಳಿಗೆ ಭಾಲ್ಕಿ ಮಠಕ್ಕೆ ತಂದಂತ ಶ್ರೇಷ್ಠ ಅದು ಡಿ ಕೆ ಅಣ್ಣವ್ರಿಗೆ ಸಾಧ್ಯ. ಅವಾಗ ಪೂರ್ತಿ ಎದುರಿನಿಂದ ಅವರೇ ಹುಟ್ಟುಹಬ್ಬ ಕಾರ್ಯಕ್ರಮ ಆಚರಿಸಿ ನಮ್ಮ ಮಠದ ಇತಿಹಾಸದಾಗೆ ಒಬ್ಬ ಮಾಜಿ ಪ್ರಧಾನ ಮಂತ್ರಿಗೆ ಕರ್ಕೊಂಡು ಬಂದಿನ ಇತಿಹಾಸ ಅದು ಬರ್ದಿಟ್ಟಂತವ್ರು ಯಾರು ಅಂದ್ರೆ ಡಿ ಕೆ ಅಣ್ಣವರು. ಅವರಿಗೆ ಭವಿಷ್ಯ, ಅವರಿಗೆ ಮುಂದಿನ ಇದರಲ್ಲಿ ಒಳ್ಳೇದು ಇನ್ನ ಹೆಚ್ಚೆಚ್ಚು ಆಗ್ತದ ಅಂತ ಶಕ್ತಿ ಬಸವಾದಿ ಶರಣರು ಪರಮ ಪೂಜ್ಯರು ಸದಾ ಅವ್ರ ಮನೆಯ ಮೇಲೆ ಆ ರಕ್ಷಾ ಕವಚ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ಪೂಜ್ಯ ಮಹಾಲಿಂಗ ಮಹಾಗುರುಗಳು ಮತ್ತು ಇಲ್ಲಿ ಮಠದಿಂದ ಅವರಿಗೆ ಇಲ್ಲಿ ಗೌರವವನ್ನ ಸಲ್ಲಿಸಲಾಗುತ್ತದೆ. ಈಗ ಓಂ ಶ್ರೀ ಆ ಕಡೆ ಎದರಿಂದ ಆ ಕಡೆ ನೀವೆಲ್ಲ ಸೈಡ್ ಆಗಿ ಎಲ್ಲರೂ ವಚನ ಹೇಳಿ. ನೀನೊಲಿದರೆ ಕರುಣೆಯ ನೀನೊಲಿದರೆ ವಿಷವಲ್ಲ ಇದರಲ್ಲಿ ಓಂ ಶ್ರೀ ಅಣ್ಣವರಿಗೆ ಎಲ್ಲ ವಿದ್ಯಾರ್ಥಿಗಳೇ ಈಗ ಪರಮ ಪೂಜ್ಯರು ಆಶೀರ್ವಾದವನ್ನ ಸನ್ಮಾನವನ್ನ ಮಾಡಿದ್ದಾರೆ. ಡಿ ಕೆ ಸಿದ್ದರಾಮಣ್ಣನವರಿಗೆ ಅಂತ ಹೇಳಿ ನಾವೆಲ್ಲ ಶುಭಾಶಯಗಳನ್ನ ತಿಳಿಸೋಣ. ಜೋರಾಗಿ ಬರ್ತ್ಡೇ ಕ್ಲಾಪ್ಸ್ ಗೋ. ಬರ್ತ್ಡೇ ಕ್ಲಾಪ್ಸ್ ಗೋ. ಅವರೆಲ್ಲ ಸತ್ಕಾರ ಮಾಡಬೇಕು. ಪಾಪ ಅಭಿಮನ್ಯು ಶಿವನಾಥ್ ಸರ್, ಶಿವನಾಥ್ ಸರ್ ಎಲ್ಲರಿಂದ ಎಲ್ಲರೂ ಜೋರಾಗಿ ಸುಂದರ್ ಕ್ಲಾಪ್ಸ್ ಗೋ. ಅವ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಪರಮ ಪೂಜ್ಯರ ಲಿಂಗದ ನುಡಿಯನ್ನು ನಾವೆಲ್ಲ ಆಲಿಸಿದ್ದೀವಿ. ಈಗ ಡಿ ಕೆ ಸಿದ್ದರಾಮಣ್ಣನವರಿಂದ ಒಂದೆರಡು ಮಾತುಗಳನ್ನು ಆಲಿಸೋಣ. ಓಂ ಶ್ರೀ ಬಸವಲಿಂಗಾಯ ನಮಃ. ಈ ನಾಡು ಕಂಡಂತ ಅತ್ಯಂತ ಪೂಜ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಪೂಜ್ಯ ಚನ್ನಬಸವ ಪಟ್ಟದೇವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ನಾನು ಕಂಡಂತೆ ಅತ್ಯಂತ ಕಷ್ಟಜೀವಿಗಳು ತನ್ನ ಮೈಯಲ್ಲಿರ್ತಕ್ಕಂಥ ರಕ್ತವನ್ನು ಸೂಸಿ ಈ ನಾಡಿಗೆ ಬೆಳಕು ಕೊಟ್ಟಿರ್ತಕ್ಕಂಥ, ಅದರಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇತಿಹಾಸವನ್ನೇ ನಿರ್ಮಿಸಿರ್ತಕ್ಕಂಥ ಪೂಜ್ಯ ಬಸವಲಿಂಗ ಪಟ್ಟದೇವರು ಕೂಡ ಈ ಸಂದರ್ಭದಲ್ಲಿ ನಾನು ಅವರ ಸಮರ್ಥ ಉತ್ತರಾಧಿಕಾರಿಯಾಗಿ ಇವತ್ತು ಇಡೀ ಭಾಲ್ಕಿ ಮಠವನ್ನು ಇಡೀ ದೇಶ ನೋಡುವ ರೀತಿಯಲ್ಲಿ ಕಾರ್ಯ ಮಾಡ್ತಿರ್ತಕ್ಕಂಥ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಪೂಜ್ಯ ಮಹಾಲಿಂಗ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ,
ನನ್ನ ಜೊತೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ನವಚೈತನ್ಯ ಸೇವಾ ಸಮಿತಿಯ ಅಧ್ಯಕ್ಷರು, ಆತ್ಮೀಯರು, ಸಹೋದರರಾಗಿರ್ತಕ್ಕಂಥ ಗಣೇಶ್ಜಿಯವರೇ, ಆ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಇನ್ನೊಂದು ಆತ್ಮೀಯರಾಗಿರ್ತಕ್ಕಂಥ ಜಯರಾಜ್ ಕೋಲಾಜಿಯವರೇ, ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಗಣಪತಿ ಭವ್ಯ ಅವರೇ, ನನ್ನ ಆತ್ಮೀಯ ಸಹೋದರರು, ನಿರ್ದೇಶಕರು ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಹಾಲ್ಕೋಟೇಜಿ ಅವರೇ ಮತ್ತು ಎಲ್ಲ ಸಿಬ್ಬಂದಿಯವರು, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣ. ನಾನು ಭಾಳ ಪುಣ್ಯ ಮಾಡೀನಿ ಅಂತ ತಿಳ್ಕೊತೀನಿ. ಇಂಥ ಒಂದು ಮಠದಲ್ಲಿ ನನಗೆ ಆಶ್ರಯ ಸಿಕ್ಕಿದೆ. ಆಶ್ರಯ ಅಂದರೆ ಹೋಗಿ ಉಳ್ಕೊಂಡ್ರೆ ಆಶ್ರಯ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲೇ ಇದ್ರೇ ಆಶ್ರಯ ಅಂತ ತಿಳ್ಕೊಳ್ಳೋದಿಲ್ಲ. ಪೂಜ್ಯ ಚೆನ್ನಬಸವ ಪಟ್ಟದೇವರು ಜೊತೆ ನಮ್ಗೆ ಅಷ್ಟೊಂದು ಸಂಪರ್ಕ ಇದ್ದಿಲ್ಲ. ನೇರವಾಗಿರ್ತಕ್ಕಂಥ ಮಾತು, ನಾನು 1992 ಈಚೆಗೆ ಬೆಳಕಿಗೆ ಬಂದವು. 1992ರಿಂದ ಮಠಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಅಪ್ಪಾಜಿ ಕೊನೆಯಲ್ಲಿ ಅವರ ಒಂದೆರಡು ಸಾರಿ ದರ್ಶನ ಭಾಗ್ಯ ಬಿಟ್ಟರೆ ಅವ್ರ ಜೊತೆ ನಮ್ಮ ಹೆಚ್ಚಿನ ಸಂಪರ್ಕ ಇರಲಿಲ್ಲ. ಸುಳ್ಳು ಮಾತಾಡಬಾರ್ದು ಜೀವನದಲ್ಲಿ. ತದನಂತರ 1999ರಿಂದ ಪೂಜ್ಯ ಬಸವಲಿಂಗ ಪಟ್ಟದೇವರು ನನ್ನ ಮೇಗೇನು ವಿಶ್ವಾಸ ಇಟ್ಟರು. ನಾನೊಬ್ಬ ಪತ್ರಕರ್ತನಾಗಿ ಮಾಡತಕ್ಕಂಥ ಕೆಲಸಗಳು, ನನ್ನ ಜೀವನ ಶೈಲಿ, ನನ್ನ ಬರಹದ ಶೈಲಿ, ಇವೆಲ್ಲವನ್ನು ನಂಬಿ ಅಪ್ಪವ್ರದ್ದು ಮಠದ್ದು ನನ್ನ ಸಂಬಂಧಗಳು. ಅಪ್ಪವ್ರಿಗೆ ಏನು ಬಂತು ಗೊತ್ತಿಲ್ಲ, ಭಾಳ ವಿಶ್ವಾಸ ನನ್ನ ಮೇಲೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಂತೆ ಪೂಜೆ ಏನಪ್ಪ ಒಂದು ಈ ಮಠದ ಒಬ್ಬ ಇವನು ಒಂದು ಅಂಗ ಅನ್ನೋ ರೀತಿಯಲ್ಲಿ ನನ್ನನ್ನು ಪ್ರೀತಿ ಮಾಡಿ ನನ್ನ ಈ ಮಟ್ಟಕ್ಕೆ ಬೆಳೆಸಿದಿರಿ. ನಾನಿವತ್ತಿಷ್ಟು ಬೆಳೀಲಿಕ್ಕೆ ಯಾವ ರೀತಿ ತಂದೆ ಸಮಾನವಾಗಿರ್ತಕ್ಕಂಥ ಗೋಪಾಲಪ್ಪ ನಾಗಮಠ ಹೊಡೆಯೋರ ಕಾರಣ, ಅಷ್ಟೇ ಕಾರಣ ಪಾಲಿಕೆ ಮಠನೂ ಕೂಡ. ಅದಕ್ಕೆ ಯಾವತ್ತೂ ನಾನು ಎಲ್ಲ ವೇದಿಕೆಗಳನ್ನು ಹೇಳಿದ್ದೀನಿ, ಹೊಸದೇನು ಹೇಳ್ತಾ ಇಲ್ಲ. ನನಗಿಬ್ಬರು ಇದ್ದರೂ ಸಾಕು, ಒಬ್ಬರು ಗುರುಪಾದಪ್ಪ, ಒಂದು ಪಾಲಿಕೆ ಮಠ. ಇದ್ರ ಮುಂದೆ ನನಗೆ ಯಾವ ಅಧಿಕಾರನೂ ಬೇಕಾಗಿಲ್ಲ. ಅದಾಗ ಇತ್ತಿತ್ತಲಾಗಂತೂ ನಾನು ಏನು ಹೇಳ್ತೀನಿ ಅಂದರೆ, ನಾನು ಒಬ್ಬ ತೃಪ್ತ ಜೀವಿ. ನನಗೆ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದದಿಂದ, ಪೂಜ್ಯ ಗುರುಪಾದಪ್ಪ ಸಾಹೇಬರ ಆಶೀರ್ವಾದದಿಂದ ಏನೇನು ಸಿಗ್ಬೇಕು ಎಲ್ಲ ಸಿಗ್ತದೆ. ಮನುಷ್ಯನ ಜೀವನದ ಎಲ್ಲ ಬಂದಿದ್ದು ಬೇಕೆ ಅಂತ ಅನ್ನೋದು ಅದು ಸಹಜಕ್ಕೂ, ಇದು ನಿಸರ್ಗದ ಒಂದು ನಿಯಮ, ಅದು ಬೇರೆ ವಿಷಯ. ಆದರೂ ಇವತ್ತಿನ ತನಕ ನಾನೇನು ಗಳಿಸಿದ್ದೀನಿ. ಗಳಿಸೋದೊಂದು ದುಡ್ಡಲ್ಲ, ಎಲ್ಲರೂ ದುಡ್ಡನ್ನು ತಿಳ್ಕೊತಾರೆ. ಗಳಿಸಿನ ಅಂದ ತಕ್ಷಣ ಎಷ್ಟು ಮನೆಯವ, ಎಷ್ಟು ಪ್ಲಾಟವ, ಎಷ್ಟು ಪಗಾದ, ಎಷ್ಟು ಬಂಗಾರ. ಇವತ್ತಿನ ತನಕ ಎಷ್ಟು ಜನರ ಹೃದಯದಲ್ಲಿ ಜಾಗ ಗಳಿಸಿನಲ್ಲ, ಅದು ಇತಿಹಾಸದ ಒಂದು ಸಣ್ಣ ಪೇಪರ್ ತೆಗೆದಾಗ ಅವರ ಆಶೀರ್ವಾದ ಮಾಡದೇ ಇದ್ದೀರ ಈ ಲೆವೆಲ್ಗೆ ನಾನು ಬೆಳಿತೀನಿ. ನಾನು ಸತ್ಯವಾಗಿರ್ತೀನಿ. ಇದೆಲ್ಲ ನೋಡಿ ಜೀವನದಾಗ ಸಣ್ಣ ಒಬ್ಬ ಮಾಜಿ ಸೈನಿಕನ ಮಗ ಆಗಿ ಆ ಜನರಲ್ ಡಬ್ಬಿ ಟ್ರೈನ್ದಾಗೂ ಪ್ರವಾಸ ಮಾಡೀನಿ, ಆ ಕೆಂಪನ್ ಬಸ್ಸಿನಾಗೂ ಪ್ರವಾಸ ಮಾಡೀನಿ. ಇವತ್ತ ಫ್ಲೈಟ್ನಾಗ ಎಲ್ಲಕ್ಕಿಂತ ಹೈಯೆಸ್ಟ್ ಇರ್ತಕ್ಕಂಥ ಬಿಸ್ನೆಸ್ ಕ್ಲಾಸ್ನಲ್ಲೂ ಇದೇ ಡಿ ಕೆ ಸಿದ್ದರಾಮಯ್ಯ ಪ್ರವಾಸ ಮಾಡ್ತಾರೆ. ಸೀಟ್ ಸಿಗದೇ ಇದ್ದ ಸಂದರ್ಭದಲ್ಲಿ ಒಂದು ಸಂದರ್ಭ ಬಂದಿತ್ತು. ಕವಿರತ್ನ ಕಾಳಿದಾಸ್ ಕಾಲೇಜಿಂದ ಒಂದು ಪರ್ಮಿಷನ್ ಇಲ್ಲದೆ ಮಕ್ಕಳಿಗೆ ಅಡ್ಮಿಷನ್ ತೊಗೊಂಡಿದ್ದೆವು. ಇನ್ನು ಎಕ್ಸಾಮ್ ಮಕ್ಕಳಿಗೆ ಅಲೋ ಮಾಡದೇ ಇದ್ದರೆ ಕಷ್ಟ ಬರ್ತದೆ ಅಂತ ಆ ಸಂದರ್ಭದಲ್ಲಿ ಬಿ ನಾರಾಯಣರಾವ್ ನಾನು ಆತ್ಮಹತ್ಯೆ ಮಾಡ್ತಿದ್ದೆ ಅಂತ ಚೀಟಿ ಗೊತ್ತಿತ್ತು. ಆ ಚೀಟಿ ಜೇಬಿನಲ್ಲಿ ನಮ್ಮಲ್ಲಿ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು, ಕಾಮಣ್ಣ ಮೇಷ್ಟ್ರು. ಅವ್ರು 3 ರಾತ್ರಿ ಮಲಗಾಡಕ ಶರ್ಟ್ ತೆಗೆದು ಅಲ್ಲಿ ಬಾಡಿಗೆ ಜೊತೆಗಿದ್ದಾರೆ. ಕಾಮಣ್ಣ ಮೇಷ್ಟ್ರು ಆ ಚೀಟಿ ನೋಡಿ ಏನೋ ಅನಾಹುತ ಆಗಂಗದಲ್ಲ ಅಂತಾರೆ. ಅವ್ರು ಏನಂದ್ರು, ನಾನು ಹೋಗ್ತೀನಿ ಅಂದ್ರೆ ಅವ್ರು ಬಿಡಲ್ಲ, ನೀನು ಹೋಗ್ಬೇಕಂತ ನಮ್ಮ ಜೊತೆ ಕೊಡ್ತು.
ಸೀಟ್ ಟ್ರೈನ್ನಾಗ ಇಲ್ದಾಗ ಆ ಪೇಪರ್ ಹಾಸ್ಕೊಂಡು ಬಂದ್ಕೊಂಡು ಹೈದರಾಬಾದ್ನಿಂದ ದಿಲ್ಲಿಗೆ ಪ್ರವಾಸ ಮಾಡಿದ್ರು ಇದೇ ಡಿ ಕೆ ಸಿದ್ದರಾಮಯ್ಯ ಅನ್ನೋ ಮಾತು ನಿಮಗೆ ಗೊತ್ತಿಲ್ಲ. ಯಾವ ದಿನಗಳು ಹಿಂದಿನ ದಿನಗಳನ್ನು ಯಾರು ನೆನಪಿರ್ತಾರೆ ಅವರು ಜೀವನದಾಗ ವಿಫಲ ಆಗಲ್ಲ ಎಂಬ ಮಾತು ಹೇಳೋ ಸರಿಯಾಗಿ ಇಷ್ಟೆಲ್ಲ ಈ ಮಕ್ಕಳ ಎದುರುಗಡೆ ನಿಂತಾರೆ. ಹಿಂದಿನ ದಿನಗಳು ಯಾವತ್ತೂ ನೆನೆಸ್ಕೋಬೇಕು. ಇವತ್ತು ನಾನು ಏನಿದ್ದೀನಿ ಭಾಳ ದೊಡ್ಡದಲ್ಲ, ಹಿಂದೆ ಏನಿದ್ದೀನಿ ಅಂತ ನೆನೆಸ್ಬೇಕು. ನೀವು ಫೇಲ್ ಆಗಲ್ಲ. ನಿಮ್ಮ ಆಶಯಗಳಿಗೆ ಆಟೋಮೆಟಿಕ್ಲಿ ಒಂದು ಲಿಮಿಟ್ ಬಂತು. ಇವತ್ತಿನ ನೆನೆಸ್ಕೊಂಡ್ರೆ ಇನ್ನೂ ಮುಂದೆ ಹೋಗ್ಬೇಕು ಅದ್ರ ಉಲ್ಟಾ ಪರಿಶೀಲಿಗಳೇ ಹೆಚ್ಚು. ಇವತ್ತು ನಮ್ಮ ಮಠ ಯಾವ ರೀತಿ ಬೆಳೆದಿದ್ದ ಇತಿಹಾಸ ನೋಡೋದು ನಾವು ಗರ್ವದಿಂದ ಹೇಳ್ಕೋಬೇಕು. ಇಷ್ಟೇ ಅದ ಇತಿಹಾಸ ಅದ. ಇವತ್ತು ಪೂಜೆ ಬಸವಲಿಂಗ ಪಡೆದರು, ಪೂಜೆ ಗುರುಬಸವ ಪಡೆದರು ಕೊಡ್ತಿರ್ತಕ್ಕಂಥ ಕಷ್ಟ, ಅವ್ರು ಮಾಡಿರ್ತಕ್ಕಂಥ ಶ್ರಮ ಇವತ್ತು ಇಡೀ ನಾಡು ಮೆಚ್ಚುವ ರೀತಿಯಲ್ಲೆಲ್ಲ ಇತಿಹಾಸ ಎಲ್ಲ ಏನಾದರೂ ಆಗಲ್ಲ ಅಂತ ಇಡೀ ಭಕ್ತರಿಗೆ ನಾವು ಗೌರವ. ಈ ರಾಜ್ಯದ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷ ಭಾರಕಿ ಅಪ್ಪವರಿಂದ ಇಷ್ಟು ಗೌರವ. ಸಣ್ಣ ಮಾತಲ್ಲದು. ನೀವು ಯಾರು ತಿಳ್ಕೊಂಡಿಲ್ಲ ಅದು ನಮ್ಗೆ ಗೊತ್ತಿಲ್ಲ. ಅದ್ರ ಹಿಂದಿರ್ತಕ್ಕಂಥ ಇರ್ಲಿ ರಾಜಕಾರಣದಾಗ ಇವು ಏನದ ಅಪ್ಪಾಜಿ ಏನೂ ಮಾಡಕ್ಕಾಗಲ್ಲ. ನೀವು ಏನು ಮಾಡಿದ್ರು ಹೆಸರಿಕ್ಕವ್ರಲ್ಲ, ಏನು ಭೀ ಮಾಡ್ರಿ ಅದ್ರಾಗ ಒಂದು ಆ ದೃಷ್ಟಿ ಬಟ್ ಇಟ್ಟಂಗೆ ಇಕ್ಕವ್ರು ರೆಡಿನೇ ಇರ್ತಾರಲ್ಲ. ನೀ ಏನೋ ಬಸವಣ್ಣ ಬಿಟ್ಟಿಲ್ಲ, ಮಠದ ಅಧ್ಯಕ್ಷರಿಗೆ ಮತ್ತೊಬ್ರಿಗೆ ನೀವು ಬಿಡ್ತಾರನ್ನ ಭಾವನೆನೇ ಇಟ್ಕೊಬೇಕು. ಅದು ಕಾಮನ್. ಆದರೂ ಯಾವ ಜನ ತುಮಕೂರು ಮಠ, ಗದಗ ಮಠ, ಸುತ್ತೂರು ಮಠ, ಶೃಂಗೇರಿ ಮಠ, ಈ ಮಠಗಳ ಹೆಸರು ಹೇಳ್ತಿದ್ರು. ಎಲ್ಲ ಮಠಾಧೀಶರುಗಳ ಮುಂದುಗಡೆ ಎಲ್ಲ ಮಠಾಧೀಶರುಗಳ ಬಾಯಿಯಿಂದ ಲಿಂಗಾಯತ ಮಠಾಧೀಶರುಗಳ ಒಕ್ಕೂಟದ ಅಧ್ಯಕ್ಷ, ಭಾರತೀಯ ಮಠದ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು ಅಂತ ಅನೌನ್ಸ್ ಆದಾಗ ಎಷ್ಟು ಖುಷಿಯಾಗಬೇಕು ನಮಗೆ. ಇದರಿಂದ ಗೌರವ ನಮ್ಗೆ ಏನು ಬೇಕು? ಇಡೀ ರಾಜ್ಯ ಆಡ್ತಕ್ಕಂಥ ಶಕ್ತಿ ಇವತ್ತು ಭಾರತೀಯ ಮಠಕ್ಕೆ ಬಂದಿದೆ ಅಂತ ಎಲ್ಲರೂ ಕಾಣಿಸ್ತೀವಿ. ಆ ಗೌರವ ಅಷ್ಟೇ ನಾವು ಏನಂತಂದ್ರೆ ಭಾಳ ಈ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತಕ್ಕಂಥ ಕೆಲಸಗಳು. ಸುಮ್ಮನೆನೂ ಬಂದಿಲ್ಲ, ಭಾಳ ಶ್ರಮ ಮಾಡ್ಯಾರ. ಅಪ್ಪವ್ರು ಇಟ್ಟು ಪತ್ತೆ ಮಾಡ್ಯಾರ. ಹಿಂಗೆ ಬೇರೆಯವ್ರಪ್ಪಲೆ ಯಾರಿಗಾರ ಆರತಿ ಮಾಡ್ತೀನಿ ರೊಕ್ಕ ಕಮ್ಮಿಸ್ತೀನಿ, ಆ ಉಡಿ ತುಂಬ್ತೀನಿ ರೊಕ್ಕ ಕಮ್ಮಿಸ್ತೀನಿ, ಸೀರೆ ಉಡಿಸ್ತೀನಿ ರೊಕ್ಕ ಕಮ್ಮಿಸ್ತೀನಿ ಇಂಥ ಯಾವ ಒಂದು ಸಣ್ಣ ಕೆಲಸ ಮಾಡಿದ್ರು. ಪೂರ್ವಲ್ಲಿ ಬಸವ ತತ್ವ ಆಧಾರಿತವಾಗಿ ಏನದಂದ್ರೆ ಮಠ ಪಾಲಿಕೆ ಮಠ ನಡೆಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಎಂಥ ಶಿಕ್ಷಣ ಸಂಸ್ಥೆ, ಏನು ಇತಿಹಾಸ. ನನ್ನ ಮಗಳ ಬಗ್ಗೆ ಹೇಳಿದ್ರಪ್ಪ, ನೀವು ಮಾಡಿರ್ತಕ್ಕಂಥ ಕಾರ್ಯನ ಹೊಗಳಕ್ಕೆ ಹೊರಳಕ್ಕೆ ಮಾಡ್ಕೊಂಡು ಬರ್ತೀನಿ. ಯಾಕೆ ಗೊತ್ತಾ? ನಿಮಗೆ ಗೊತ್ತಾಗಲ್ಲದು. ಇವತ್ತು ಆ ಸಂಸ್ಥೆ ಇರ್ತಿಲ್ಲ ಅಂದ್ರೆ ಒಂದೊಂದು ದೊಡ್ಡ ಪರಿವಾರ 7 ರಿಂದ 10 ಲಕ್ಷ ರೂಪಾಯಿ ವರ್ಷಕ್ಕೆ ಕಳ್ಕೊತಿದ್ರು ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ. ಮಂಗಳೂರಿಗೆ ಹಾಕ್ದ, ಉಡುಪಿಗೆ ಹಾಕ್ದ, ಸುಮ್ಮದ ಏನ್ರಿ ಮಂಗಳೂರಿಗೆ ಹೋಗಿ ಅಡ್ಮಿಷನ್ ಮಾಡ್ಬೇಕು. ತಿಂಗಳಿಗೆ ಒಂದು ಪೇರೆಂಟ್ಸ್ ಮೀಟಿಂಗ್ ಅಂದಾಗ ಇವ್ರು ಫ್ಲೈಟಿಗೆ ಹೋಗ್ಬೇಕು, ಗಂಡ ಹೆಂಡತಿ, ಇವ್ರು 50,000 ಖರ್ಚ. ಮಜಾಕಿಲ್ಲ ಇದು. ಆ ಎಲ್ಲವನ್ನು 1 ಲಕ್ಷ 1.5 ಲಕ್ಷದ ಒಳಗಡೆನೆ ನಿಮ್ಮ ಕಣ್ಣೆದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರಿತವಾದಂಥ ಶಿಕ್ಷಣ. ಮತ್ತದು ಸುಮ್ಮನೆ ಶಿಕ್ಷಣ ಅಲ್ಲ, ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಶಿಕ್ಷಣ ನೀಡತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಎಲ್ಲಾದರೂ ನಡೆದು ಹಿರೇಮಠ ವಿದ್ಯಾಸಂಸ್ಥಾನ ಗುರುಕುಲದ ನಡೆದಿದೆ ಅನ್ನೋ ಮಾತನ್ನು ಒಂದೊಂದು ಪರಿವಾರ ಬೆಳೆಸ್ತಾ ಇದ್ದಾರೆ. ಅಪ್ಪರು ನಿಮಗೇನು ಅನ್ನಿಸ್ತದ? ಒಂದು ಕಡೆ ಬಂದು ಅದಕ್ಕೂ ಸಿಗ್ತವೆ ಫೀಸ್ ಭಾಳ ಅದ. ಟ್ಯಾಲಿನೇ ಮಾಡಲ್ಲ ನಮ್ಮ ಜನ, ಅರ್ಥನೇ ಮಾಡ್ಕೊಳ್ಳಲ್ಲ. ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕಾದ್ರೆ ಆ ಪ್ರಕಾರ ಇಟ್ಬೇಕಾಗ್ತದ ನಾವು. ಇಂದ ಅಪ್ಪರು ಒಂದು ಟೈಮಿನಾಗ ಗಿಡಗಳ ಕೂರ್ಸು ಪಾಠ ಮಾಡ್ತಿದ್ರು. ಅದು ನಡೀತಿದ್ದ ಈಗ ನಡೀತದ? ಫ್ಯಾನ್ ಇದ್ರೆ AC ಹಾಕಿಲ್ಲ ಅಂತ ಕೇಳೋರು ಅದ ಅದ ಇಲ್ಲ ಹೇಳೋರು. LED ಹಾಕಿಲ್ಲ ಅಂತ ಕೇಳೋರ, ಪ್ರೊಜೆಕ್ಟರ್ ಹಾಕಿಲ್ಲ ಅಂತ ಕೇಳೋರ, TV ಹಾಕಿಲ್ಲ ಅಂತ ಕೇಳೋರ. ಈಗ ಆ ನಮೂನೆ ಶಿಕ್ಷಣ ಈ ಆಧುನಿಕ ಯುಗದಲ್ಲಿ, ಕಾಂಪಿಟೇಟಿವ್ ಯುಗದಲ್ಲಿ ನಾವು ಕೊಡಬೇಕಾದ್ರೆ ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗ್ತದೆ. ಎಲ್ಲದಕ್ಕೂ ಮೀರಿ ಅಪ್ಪವರು ಸಂಸ್ಕಾರ ಭರಿತ ಶಿಕ್ಷಣ ಕೊಡ್ತಾ ಇದ್ದಾರಲ್ಲ, ಇದು ನಾವು ಇತಿಹಾಸದ ಅಂತಂತ ಹೇಳ್ಬೇಕಲ್ಲಿ. ಎಷ್ಟು ಜನ IAS ಆಗಿರ್ತಾರೆ, ಎಷ್ಟು ಜನ KS ಆಫೀಸರ್ ಆಗಿರ್ತಾರೆ, ಡಾಕ್ಟರ್ಸ್ ಆಗಿರ್ತಾರೆ, IIT ಇಂಜಿನಿಯರ್ಸ್ಗಳು. ಇಷ್ಟೇ ಅದರಲ್ಲಿ ಒಂದೊಂದು ವರ್ಷದಾಗ
47-50 ಜನ ಮಕ್ಕಳು ಎಲ್ಲ ಒಂದೇ ವರ್ಷಕ್ಕೆ ಏನದ ಅಂದ್ರೆ IIT ಸೇರ್ಕೋತಾರಂದ್ರೆ ದಾಖಲೆ ಅದ. ಗಿನ್ನಿಸ್ ಬುಕ್ ಬರೆಯೋ ರೀತಿಯಲ್ಲಿ ದಾಖಲೆ ಅದ ಒಂದು ಶಿಕ್ಷಣ ಸಂಸ್ಥೆಯಿಂದ. ಇದು ಅಪ್ಪರೇ ಅದಕ್ಕೆ ನಾ ಹೇಳ್ತೀನಿ. ಈಗ ನೀವು ತುಮಕೂರು ಮಠ ಬೆಳೆದಂಗೆ ಬೆಳೆಯೋದು, ನಮ್ಮಂತ 100 ಮಂದಿ ಬರಲಕ್ಕ ಕಾಲ್ ಬಿದ್ದರೆ ಆಶೀರ್ವಾದ ತರಬೇಕು, ಕಾಲ್ ಬೀಳೋದ್ರಲ್ಲಿ ಗಂಡ ಕಡೆ ಅಂತ ಹೇಳ್ಬೇಕು. ನೀವು ಯಾರು ಪರ ವಹಿಸಬೇಕಾಗಿದೆ. ನನ್ನ ನೇರವಾಗಿರ್ತಕ್ಕಂಥ ಮಾತಿರುತ್ತೆ, ನಾನು ಬತ್ತಲಿದ್ರೆ ಹೇಳ್ತೀನಿ. ಮತ್ತು ನಮ್ದು ಏನು ಶಕ್ತಿ ನೋಡ್ರಿ, ನೀವು ಒಂದು ಕೂಗ್ ಕೊಟ್ಟರೆ 5 ಲಕ್ಷ ಜನ ಸೇರ್ತಾರೆ. ಇದು ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಶಕ್ತಿ ನಿಮ್ಗೆ ಗೊತ್ತದ ಇಲ್ಲ, ನಾನು ರಿಪೀಟ್ ಮಾಡಿ ಹೇಳ್ತೀನಿ. ಇದು ನೀವು ಒಂದು ಕೂಗ್ ಕೊಟ್ಟರೆ 5 ಲಕ್ಷ ಜನ ಸೇರ್ತಾರಂತ ಬಾಕಿ ಮಠ ಒಂದೊಳ್ಳೆ ಅವಾಜ್ ಮಾಡ್ತು ಅಂದರೆ 5 ಲಕ್ಷ. ನಮ್ದು ಏನು ಶಕ್ತಿ ಇಲ್ಲ. ನಾವೆಲ್ಲ ಒಂದು 5-10 ಸಾವಿರ ಜನ ಸೇರ್ತಿರ್ತಾರೆ. ಜನ ಯಾವತ್ತು ನಿಮ್ಮ ಒಳ್ಳೆಯ ಕೆಲಸಕ್ಕೆ ಜನ ಮೆಚ್ಚುಗೆ ಐತೆ, ಭಕ್ತರ ಮೆಚ್ಚುಗೆ ಐತೆ. ಹಾಗಾಗಿ ಯಾವುದಕ್ಕೂ ಹೆದರ ಅವಶ್ಯಕತೆ ಇಲ್ಲ. ನನ್ನ ಮಗಳ ಬಗ್ಗೆ ಹೇಳಿದ್ರೆ ನಾನು ಹೇಳ್ತೀನಿ, ಎಲ್ಲ ಮಕ್ಕಳಿಗೆ ನಿಮ್ಮ ನಂಬರ್ ಆಕಿ LKG ಹಿಡ್ಕೊಂಡು PUC ಸೆಕೆಂಡ್ ಇಯರ್ ತನಕ ಇದೇ ಗುರುನಾನಕ್ ಸ್ಕೂಲಲ್ಲಿ ಓದಿದಾಗ ಏನು ಫೀಸ್ ರೊಕ್ಕ ಹಾಳಾಗಿಲ್ಲ. ಸಿಂಪಲ್ ಮನೆಯಲ್ಲಿ ಊಟ ಮಾಡಿ PUC ಪಾಸ್ ಆದ್ಮೇಲೆ ಇವತ್ತು MBBS ಫ್ರೀ ಸೀಟ್ ತೊಗೊಂಡ್ರು, MBನೂ ಫ್ರೀ ಸೀಟ್ ತೊಗೊಂಡ್ರು. ಏನು ಗೊತ್ತಾ, 10 ವರ್ಷ ಬೆಂಗಳೂರದಾಗ ಉಳಿದ್ರು ಒಂದು ಸಿನಿಮಾ ಥಿಯೇಟರ್ ನೋಡಿರ್ಬೇಕು. ನಂಬ್ತಾರೆ ಯಾರಾದರೂ? ನಂಬಲ್ಲ. ನಾನು ನೇರವಾಗಿ ಹೇಳತ್ತೀನಿ, 10 ವರ್ಷದಲ್ಲಿ ಆ ಪಜಿನ ಸತ್ಯ ಹೇಳತ್ತೀನಿ. ಅವ್ರ ಜೊತೆ ನನ್ನ ಮಿಸ್ಸಸ್ದು ಪಾತ್ರದ ಅವರು ಬಂದಿದ್ದು ಮಗಳಿಗೆ ಬಿಟ್ಟು ನಮ್ಮ ಸ್ವಂತ ಹೆಂಡತಿನೂ ಅನ್ನೋದಂದ್ರೆ ಒಂದು 10 ವರ್ಷ ನಾನು ಸಿನಿಮಾ ನೋಡೋಕೆ ಬಂದೆ. ಅಂತ ಬೆಂಗಳೂರು ಅಂತ ಕ್ಯಾಪಿಟಲ್ ಸಿಟಿದಾಗ ಉಳಿದು ಬಹುದು. ಕೆಲವೊಂದ್ಸಲ ನೀವು ಸಾಧನೆ ಮಾಡಬೇಕಾದ್ರೆ ತ್ಯಾಗನೂ ಮಾಡಬೇಕು. ಹೇಳೋ ಉದ್ದೇಶ ಇಷ್ಟಿದೆ ಮಕ್ಕಳಿಗೆ, ಸಾಧನೆ ಹಿಂದೆ ತ್ಯಾಗ ಇದೆ. ಯಾರು ತ್ಯಾಗ ಮಾಡ್ತಾರೋ ಅವ್ರು ಸಾಧನೆ ಮಾಡ್ತಾರೆ. ಸುಮ್ಮನೆ ಮತ್ತು ಮೊಬೈಲು ಆಕಿಂದ ಕಾಲೇಜ್ ವಿಷಯ ಬಿಟ್ಟರೆ ಬೇರೆಯವ್ರ ತೆಗೆ ಮೊಬೈಲ್ ಮಾಡ್ತಾರೆ. ಯಾರಿಗೆ ಗುಡ್ ಮಾರ್ನಿಂಗ್ ಇಲ್ಲ, ಯಾರಿಗೆ ಗುಡ್ ನೈಟ್ ಇಲ್ಲ, ನೋ ಫಾಲ್ತು ಚಾಟಿಂಗ್. ಅರ್ಥ ಮಾಡ್ಕೊಳ್ಳಿ. ಹೊಸ ಮೊಬೈಲ್ ಇಸ್ಕೊಡ್ತೀನಿ ಅಂದ್ರೆ ಬೇಕಾಗಿರೋಂಥ MBBS ಫಸ್ಟ್ ಇಯರ್ ಇದ್ದಾಗ ಇಸ್ಕೊಟ್ಟು ಮೊಬೈಲೇ MDನೇ ಮುಗಿದ್ರು 9 ವರ್ಷಕ್ಕೆ ಅದೇ ಮೊಬೈಲ್. ಈ ಮದುವೆ ಮಾಡ್ಕೊಳ್ಳೋದ ಈಗಾರ ತಗೋತಾಳೆ ಅಂತ ಮನ ಖರೀದಿ ಮಾಡ್ಕೊಂಡು ಒಯ್ದ್ರೆ ಅದು ಅವ್ರ ಮಮ್ಮಿ ಕೊಟ್ಟಾಗ ಮಕ್ಕಳು ಹಿಂದೂ ಹೋಗ್ತಾರೆ. ಹಾಗಾಗಿ ನಾವು ಒಳ್ಳೆ ಸ್ವಲ್ಪ ಶ್ರಮ ಹಾಕಿದರೆ ನಮ್ಮ ಜೀವನ, ನಮ್ಮ ಭವಿಷ್ಯ ಉಜ್ವಲ ಆಗ್ತದೆ. ಅದಕ್ಕೆ ನಾನು ಜೀವಂತ ಉದಾಹರಣೆ ಇದ್ದೀನಿ. ಗುರುಪಾದಪ್ಪ ಸಾಹೇಬರು ನನಗೆ ಆಶೀರ್ವಾದ ಮಾಡಿ ನಾನು ಬೆಳೆದೆ. ಮುಂದೆ ಅವ್ರ ಮಕ್ಕಳು ನಂಗೆ ನಾರಾಯಣ ಶುಗರ್ ಫ್ಯಾಕ್ಟ್ರಿ ನನ್ನ ಕೈಯಲ್ಲಿ ಕೊಟ್ಟರು. 5 ವರ್ಷ ಯಶಸ್ವಿಯಾಗಿ ಆ ಕಾರ್ಖಾನೆ ಅಧ್ಯಕ್ಷ ಕೆಲಸ ಮಾಡಿ ನಮ್ಮ ತೃಪ್ತಿ ನನಗೆ. ನಾನು ಮೊನ್ನೆ ಬಿಟ್ಟಾಗ ಶರದದು ನನ್ನ ಜೊತೆ ಇದ್ದೀನಿ. ಒಬ್ಬ ಎಂಪ್ಲಾಯಿ ಬಂದು ಹಿಂಗೆ ಉದಾ ಕಾಲು ಬಿದ್ದಾನೆ ವೋಟಿಂಗ್ ಪ್ಲೇಸಲ್ಲಿ. ಎಲ್ಲರೂ ನೋಡ್ತಾರೆ, ನಾಗಪಳ್ಳಿ ಪರಿವಾರದವ್ರು ನೋಡ್ತಾರೆ. ಸಾಬ್ರೆ, ನೀವು ನಮ್ಮ ಪಾಲಿನ ದೇವ್ರು ಇದ್ದೀರಿ ಸಾಬ್ರೆ, ನೀವು ಸೆಕೆಂಡ್ ಮಿರಾಜುದ್ದೀನ್ ಪಟೇಲ್ ಇದ್ದೀರಿ ಸಾಬ್ರೆ, ನೀವು ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಇದ್ದೀರಿ ಸಾಬ್ರೆ, 5 ವರ್ಷ ನಮ್ಮ ಪಗಾರೆಲ್ಲ ಹೆಚ್ಚು ಮಾಡಿದ್ರಿ, 1 ತಿಂಗಳು ನಮ್ಮ ಸ್ಯಾಲ್ರಿ ಥರ ಮಾಡಿರಿ ಸಾಬ್ರೆ, ನೀವು ಇತಿಹಾಸ ನಿರ್ಮಾಣ ಮಾಡಿರಿ ಸಾಬ್ರೆ ಅಂತ ಒಳ್ಳೆ ಸ್ಟಾರ್ಟ್ ಅವತ್ತು ನಮ್ಮ ಜೀವನದಾಗ ಎಲ್ಲಕ್ಕಿಂತ ಹೆಚ್ಚು ತೃಪ್ತಿ ಕೊಟ್ಟಂತ ಖುಷಿ ಅನ್ನಿಸ್ತದೆ. ಬಾಯಿಂದ ಒಳ್ಳೆಯ ಮಾತು ಬಂತಲ್ಲ, ಅವತ್ತೆಲ್ಲ ಸಿಕ್ಕಂತ ಅಷ್ಟು ರೈತರು ನಮ್ಮ ಟೈಮಿಂಗ್ ಪೇಮೆಂಟ್ ಕೊಟ್ಟಿರಿ, ಏನು ಇತಿಹಾಸ ಮಾಡಿದ್ರಿ, ನೀವು ಯಾಕೆ ಬಿಟ್ಟಿರಿ ಹೀಗೆ ಕೇಳೋದು. ನಂದ ಇಲ್ಲ, ಕೆಲವೊಂದು ರಾಜಕೀಯ ಕಾರಣ ಇರ್ತಾರೆ, ಕೆಲವೊಂದು ಸಲ ಬಿಡಬೇಕಾಗ್ತದೆ. ಅಷ್ಟೇ, ಯಾರ ಮೇಲೆ ನಾನು ಸಾಲ ಮಾಡಿದವನು ಇಲ್ಲ, ನಾನು ಸಾಲ ಕಟ್ಟಕ್ಕೆ ಹೋಗಿಲ್ಲ. ನನ್ನ 5 ವರ್ಷದ ಅವಧಿಯನ್ನು 27 ಕೋಟಿ ಆ ಕಾರ್ಖಾನೆಗೆ ಲಾಭ ತಂದೆ ನಿಮ್ಮ ಮಾತನ್ನು ಹೇಳ್ತೀನಿ. ಬೇಕಾಗಿದೆ, ರೂಪಿಸಿದೆ, ಯಾರ ಸುಳ್ಳು ಹೇಳಕ್ಕಾಗಲ್ಲ. ಕೆಲವೊಂದು ವಿಷಯಗಳು ನಮ್ಮದೇ ಕುಟುಂಬದದಾಗಿ ನಾ ಮಾಡಿಲ್ಲ, ಮಕ್ಕನ್ ಸಾಹೇಬ್ ಮಾಡ್ಯಾರ, ನಾ ಮಾಡಿಲ್ಲ, ಗುರುಪಾದಪ್ಪ ಸಾಹೇಬ್ ಮಾಡ್ಯಾರ, ಮತ್ತಲಿಲ್ಲ. ಅವರು ನಾನು ಆಡ್ಕೊಂಬರಲ್ಲ. ನಾ ಯಾರ ಹೆಸರು ಹೇಳಬಾರ್ದು ಅಂತ ಇವತ್ತಿನ ತನಕ ಬಾಯಿ ತೆಗೆದಿದ್ದೆ. ಒಳಗೆ ಹೋಗಿ ಬಂದರೂ ಸಹಿತ ಸತ್ಯ ಹೇಳಕ್ಕೆ ತಯಾರಿಲ್ಲ. ಬಟ್ ಈ ಮಠದಲ್ಲಿ ನಿಂತು ಹೇಳ್ತೀನಿ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ ಜೀವನದಲ್ಲಿ. ಅಷ್ಟು ಪ್ರಾಮಾಣಿಕ ಕೆಲಸ ಮಾಡಿ ಅಪ್ಪಾಜಿಯವರು ನನಗೆ 18 ವರ್ಷ ಬ್ಯಾಂಕಿನ ಅಧ್ಯಕ್ಷ ಆಗಿ ನನ್ನ ಭರವಸೆ ಇಟ್ಟರು. ನನಗೆ ಖುಷಿ ಅನ್ನಿಸ್ತದೆ. ಹಂಗಂತೆ ನಾವು ಒಂದು 5 ರೂಪಾಯಿನೂ ಖರ್ಚು ಮಾಡ್ಕೊಡ್ಬೇಕು. ನೋ, ಯಾವತ್ತು ಇವ್ರು ಕೇಳಿದ್ರು ನನಗೆ ರಾತ್ರಿ, ಆ ಮಠದ ಸಂಬಂಧ ಎಲ್ಲ ತಗೋಲ್ಲ ಅನ್ಸುತ್ತಿಲ್ರಿ, ನಮ್ಮ ತಗೊಂಡಿದ್ದೀನಿ, ನಾ ಖರ್ಚು ಮಾಡ್ಬೇಡ. ನನಗದು ಇಲ್ಲ. ಯಾಕೆ ಅಂದರೆ ನಾ 1 ರೂಪಾಯಿ ಖರ್ಚು ಮಾಡೋದು, ನಾಳೆ ಮತ್ತೆ ಬೇರೆಯವ್ರಿಗೆ 2 ರೂಪಾಯಿ ಖರ್ಚು ಮಾಡೋದು ನಾ ಹೋಗ್ಬೋದು. ನಾನು ನನ್ನ ಮಠ ಇದು ಸಾರ್ವಜನಿಕ ಮಠ,
ಜನರ ಸೇವೆಯಲ್ಲಿರ್ತಕ್ಕಂಥ ಮಟ್ಟ. ಆ ಬ್ಯಾಂಕು ಸಾರ್ವಜನಿಕರ ಬ್ಯಾಂಕ್ ಅಲ್ಲ, ಅಲ್ಲಿರ್ತಕ್ಕಂಥ ದುಡ್ಡು ಸಾರ್ವಜನಿಕ. ಅಲ್ಲಿ 1 ರೂಪಾಯಿನೂ ಭ್ರಷ್ಟಾಚಾರ ಆಗಬಾರ್ದು. ಅದು ಚನ್ನಬಸವ ಕೊಡೋದು ನೋಡ್ತಾ ಇದ್ದಾರೆ ಅನ್ನೋ ಭಾವನೆ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಹೋಗ್ಬೇಕಂತ ನಮ್ಮ ಆಸೆ ಇದೆ. ನಮಗೆ ಇನ್ಯಾವ ರಾಜಕೀಯ ಆಸೆಗಳು ಉಳಿದಿಲ್ಲ. ನಮ್ಮೆಲ್ಲರಿಗೆಲ್ಲ ನಾರಾಜಾಗ್ಬೋದು. ನಾನು ಏನು ತಲೆ ಕೆಡಿಸ್ಕೊಳ್ಳತ್ತಿಲ್ಲ. ಬರೋದಿದ್ದು ಹಣೆ ಬರಲಿದ್ದು ಯಾವ್ದು ಬರ್ತದೋ ಗೊತ್ತಿಲ್ಲ. ನಾನೇನು ನಾರಾಯಣ ಅಧ್ಯಕ್ಷ ಅಪೇಕ್ಷೆ ಪಟ್ಟಿಲ್ಲ. ಆ ಒಮ್ಮಕ್ಕನ್ನ ನೋಡ್ಕೊಳ್ಳಿರ್ತೀರ, ಯಾಕೆ ಬಂತು ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನೇನು ಬ್ಯಾಂಕ್ ಅಧ್ಯಕ್ಷ ಅಪೇಕ್ಷೆ ಪಟ್ಟಿಲ್ಲ. ಪೂಜಾ ಬಸವಲಿಂಗ ಪಡೆದವರು ಸ್ವತಃ ಸೇರ್ಸ್ ಕಲೆಕ್ಟ್ ಮಾಡಿ, ನಂದು ಸೇರ್ಸ್ ತಗೊಂಡಿಲ್ಲ ಅವತ್ತಿನ ದಿನ, ಆದರೂ ನನಗೆ ಅಧ್ಯಕ್ಷ ಮಾಡಿ. ಹಾಗಾದ್ರೆ ನನ್ನ ಹಣೆ ಬರದೇ ಬರ್ದಿದ್ದಿತ್ತು. ನನ್ನ ವ್ಯಕ್ತಿತ್ವ ಸರಿ ಇಟ್ಕೊಂಡ, ನನ್ನ ಆಚರಣೆ ವಿಚಾರಗಳೆಲ್ಲ ಸರಿ ಇಟ್ಕೊಂಡು ಇನ್ನೂ ಏನೇನು ಬರಬೇಕು ತಾನೇ ಬರ್ತಲ್ಲ. ಯಾರ ಅಪೇಕ್ಷೆ ಪಡಬೇಡ. ಬೆಂಗಳೂರು ಕೇಳಿದ್ರು ದಿಲ್ಲಿಗೆ ಸಿಗ್ಬೋದು ನಿಮ್ಗೆ. ಯಾರಿಗೆ ಗೊತ್ತದ? ಯಾರಿಗೆ ಗೊತ್ತದ? ನೀವು ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ನಿಮ್ಗೆ ದಿಲ್ಲಿನೇ ಸಿಕ್ತಂದ್ರೆ ಯಾರು ಬೇಡ ಬರೋದಿಲ್ಲ. ಏನು ಹೇಳಕ್ಕಾಗಲ್ಲ. ಯಾವ್ಯಾವ ಹಣೆ ಬರ್ತದೆ, ಏನೇನು ಬರ್ತದ, ಅದು ಸಿಗ್ತದ. ಸಮಾಧಾನದಿಂದ ಜನ ಸೇವೆ ಮಾಡೋದನ್ನು ತಿಳಿಬೇಕು. ಆಮೇಲೆ ನನಗಪ್ಪ ಇಷ್ಟು ತಾವು ಕೊಟ್ಟಿದ್ರಿ, ಈಗ ನಂಗೆ ಬೇಕು ಎಂಬ ಭಾವನೆ ಇರುವುದಿಲ್ಲ. ನಾನು ದಾನ ಧರ್ಮ ಮಾಡಿಕೊಂಡು ಮಠ ಸೇವೆ ಮಾಡಿಕೊಂಡು ಈ ಮಗಳು ಮದುವೆ ಆಯ್ತಂದ್ರೆ ಮುಗೀತು. ಆರಾಮಾಗಿ ಏನೂ ಬೇಕಾಗಿಲ್ಲ. ಇಬ್ಬರು ಗಂಡ ಹೆಂಡತಿ ಬಂದು ಮಠದಾಗಿಲ್ಲ ಏನಲ್ಲ ಸೇವೆ ಮಾಡ್ಕೊಂಡು ಇರೋದು. ನಮಗೇನು ಆಸೆಗಳು ಉಳಿದಿಲ್ಲ. ದೇವ್ರು ಎಷ್ಟು ಕೊಡ್ಬೇಕೆಲ್ಲ ಕೊಟ್ಟನ್ರಿ, ಎಷ್ಟು ಕೊಡ್ಬೇಕೆಲ್ಲ ಕೊಟ್ಟನ್. ನಾವು ಇನ್ನೊಬ್ರಿಗೆ ನೋಡಿ ನಮ್ಮ ಆರ್ಥಿಕ ಸ್ಥಿತಿಗತಿಗಳಿಗೆ ರೆಡಿ ಮಾಡಬೇಕಾಗಲ್ಲ. ಎಷ್ಟೋ ಜನ ರೋಡ್ ಮೇಲೆ ಕುಂತು ಜೀವನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಬಿಸಿಲಲ್ಲಿ ನಿಂತು ಆ ಬಂಡಿ ಮೇಲೆ ಏನೋ ಇಟ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ತಾರೆ. ಎಷ್ಟೋ ಜನ ಚಟ್ನಿ ಹೊಂದು ಜೀವನ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನೋಡಿದ್ಮೇಲೆ ನಾವು ತೃಪ್ತರಾಗ್ಬೇಕು. ನಮ್ಮ ತಂದೆ ತಾಯಿ ಅಪ್ಪಾಜಿಯವರ ಆಶೀರ್ವಾದದಿಂದ ನಾವು ಎಷ್ಟು ಚಂದಿದ್ದೇವಪ್ಪ. ಇದನ್ನ ನಮ್ಮಲ್ಲಿ ಇತ್ತು ಅಂದ್ರೆ ನಮ್ಮ ಜೀವನದಾಗ ನಾವು ಫೇಲ್ ಆಗಲ್ಲ. ಇದು ನಮ್ಮ ಯಶಸ್ಸಿನ ಮೂಲ ಮಂತ್ರ ಅದ ಎಂಬ ಮಾತಿನದ ನಾನು ಹೇಳಿ ನಾನು ಮಠಕ್ಕೆ ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನೀವು ಒಬ್ಬ ಗುರು ಒಂದು ಒಳ್ಳೆಯ ಮಾರ್ಗದರ್ಶನ ತೋರಿದ್ರೆ ಏನಾಗ್ತದೆ ಅನ್ನೋದಕ್ಕೊಂದು ಉದಾಹರಣೆ ಹೇಳಿದೆ. ವಿ ನಾರಾಯಣರವ್ರಿಗೂ ಒಂದು ಉದಾಹರಣೆ ಹೇಳಿದೆ. ಸಪೋಸ್ ಅವತ್ತು ನಾವು ಹೋಗ್ತಿದ್ವು ಅಂದ್ರೆ ಏನಾಗ್ತಿತ್ತು, ಏನು ಅನಾಹುತ ಆಗ್ತಿತ್ತು ಗೊತ್ತಿಲ್ಲ. ನಮ್ಗೆ ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬ ಮಾರ್ಗದರ್ಶಕ ಸಿಗ್ತಾರೆ. ಅದ್ರಾಗ ಸತ್ಸಂಗದಲ್ಲಿ ಕೂತ್ರಿ ಅಂದ್ರೆ ಒಳ್ಳೆಯ ವಿಚಾರಗಳು ಸಿಗ್ತವೆ. ಮಠದಲ್ಲಿ ಕೂತ್ರಿ ಅಂದ್ರೆ ಒಳ್ಳೆಯ ವಿಚಾರಗಳು ಸಿಗ್ತವೆ. ಮಠಾಧೀಶರ ಜೊತೆ ಕೂತ್ರಿ ಅಂದ್ರೆ ಒಳ್ಳೆಯ ವಿಚಾರಗಳು ಸಿಗ್ತವೆ. ನೀವು ಸರಿ ಕುಡಿಯೋ ಸರಿ ಕೂತು ಸರಿ ಕುಡಿಯೋ ವಿಚಾರಗಳೇ ಬರ್ತಾವೆ. ನೇರವಾಗಿರ್ತಕ್ಕಂಥ ಮಾತಾಡ್ತೀನಿ. ಹಂಗೆ ಮಠದ ಜೊತೆ ನಮ್ಗೇನು ಸಂಬಂಧ ಬೆಳೆದ ಸಾಯಸ್ತನ ಇದೇ ರೀತಿ ಇರಲಿ. ನಾ ಇದೇ ರೀತಿ ದೇವರೊಳಗೆ ಈ ಮಠದ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ಕೊತೀನಿ. ಇವತ್ತಿನ ಜನ್ಮದಿನದ ಜೊತೆ ನಂದು ಅಷ್ಟೇ ಬೇಡಿಕೆ ಅದ. ಸಾಯಸ್ತನ ಅಪ್ಪರ ಜೊತೆ ಇರಬೇಕು. ನನಗೇನು ಆಸೆಗಳಿಲ್ಲ, ಅಧಿಕಾರ ಬೇಕಾಗಿಲ್ಲ. ಅವ್ರ ಆಶೀರ್ವಾದ ಇದ್ದರೆ ಸಾಕು, ನಾನು ಹಿಂಗೆ ಬದುಕ್ತೀನಿ ಅಂತ ಹೇಳಿ ನನ್ನ ಬರ್ತ್ಡೇ ದಿನ ಅಪ್ಪರು ನನಗೆ ವಿಚಾರಿಸಿ ಸನ್ಮಾನ ಮಾಡಿ ನನ್ನ ಬಗ್ಗೆ ಒಳ್ಳೆ ಮಾತಾಡಿ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ನಾನು ಚಿರಋಣಿ ಆಗಿದ್ದೀನಿ ಅಂತ ನನ್ನ ಮಾತು ಮುಗಿಸಿ ಎಲ್ರಿಗೂ ಸಲ್ಲಿಸ್ತೀನಿ. ಆರಾಮ್ ಸರ್. ವಾಟ್ಸಪ್ ದಿನ ನೋಡ್ತಾ ಇರ್ತಾನೆ. Yes,
Inkapaluka